ನಮಸ್ತೆ. 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಈ ಅವಧಿಯಲ್ಲಿ ನಾವು ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರದ ಅಧ್ಯಾಯ 4 ಭಾರತದ ಮಣ್ಣುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಸವಿವರವಾಗಿರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ಏನೇನು ಒಳಗೊಂಡಿದೆ ಅನ್ನೋದನ್ನು ನಾವು ಈ ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಸರ್ವೇಸಾಮಾನ್ಯವಾಗಿ ಮಣ್ಣು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಮಣ್ಣನ್ನು ಎಲ್ಲರೂ ಕೂಡ ನೋಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಭಾರತದ ಮಣ್ಣುಗಳು ಅಂತಕ್ಕಂಥವೇನಿದ್ದಾವೆ, ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಕಲಿಕಾಂಶಗಳು, ಪ್ರಮುಖವಾಗಿರ್ತಕ್ಕಂಥ ಆ ಕಲಿಕಾಂಶಗಳು ಯಾವ್ಯಾವ ಅಂತಂದ್ರೆ ಮಣ್ಣಿನ ಅರ್ಥ, ಹಾಗೇನೆ ಭಾರತದಲ್ಲಿ ಮಣ್ಣಿನ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು, ಮಣ್ಣಿನ ಅರ್ಥವನ್ನ ನಾವು ನೋಡ್ತೀವಿ. ಹಾಗೇನೆ ಮಣ್ಣಿನ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು, ಹಾಗೇನೆ ಟೈಪ್ಸ್ ಆಫ್ ಸಾಯಿಲ್, ಮಣ್ಣಿನ ವಿಧಗಳು, ಯಾವ ರೀತಿಯಾಗಿರ್ತಕ್ಕಂತಹ ಮಣ್ಣುಗಳನ್ನು ನಾವು ಕಾಣಬಹುದಾಗಿದೆ, ಮತ್ತೆ ಅವುಗಳ ಒಂದು ಹಂಚಿಕೆ, ಮಣ್ಣಿನ ವಿಧಗಳು ಮತ್ತು ಅವುಗಳ ಹಂಚಿಕೆ, ಯಾವ್ಯಾವ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಣ್ಣು ಅಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ಅದು ವಿಸ್ತರಣೆಯನ್ನು ಹೊಂದಿದೆ ಅಥವಾ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನ ಮಣ್ಣಿನ ಸವೆತ, ಮಣ್ಣು ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ ಅಥವಾ ಮಣ್ಣಿನ ಸವೆತ ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ, ಅದರ ಜೊತೆಯಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಆ ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು, ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು, ಹಾಗೇನೆ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಒಂದು ಸಂರಕ್ಷಣೆಯನ್ನ ನಾವು ಹೇಗೆ ಮಾಡಬೇಕು, ಸವೆತಕ್ಕೆ ಒಳಗಾಗಿರ್ತಕ್ಕಂಥ ಮಣ್ಣನ್ನ ಹೇಗೆ ನಾವು ಅದನ್ನ ಸಂರಕ್ಷಣೆಯನ್ನ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಮಣ್ಣನ್ನ ನಾವು ರಕ್ಷಣೆಯನ್ನ ಅಥವಾ ಸಂರಕ್ಷಣೆಯನ್ನ ಮಾಡಬೇಕು, ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಭಾರತದ ಮಣ್ಣುಗಳಲ್ಲಿ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಲಿಕಾಂಶಗಳು. ಒಂದು ಮಣ್ಣಿನ ಅರ್ಥವನ್ನ ನೋಡ್ತೀವಿ, ಹಾಗೇನೆ ಮಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಪ್ರಾಮುಖ್ಯತೆ, ಮಣ್ಣಿನ ಪ್ರಾಮುಖ್ಯತೆಯನ್ನು ನೋಡ್ತೀವಿ, ಮಣ್ಣಿನ ಒಂದು ವಿಧಗಳು, ಹಾಗೇನೆ ಅವುಗಳ ಹಂಚಿಕೆ ಅಂತಕ್ಕಂಥದ್ದು, ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು, ಹಾಗೇನೆ ಈ ಒಂದು ಮಣ್ಣಿನ ಸಂರಕ್ಷಣೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಮಣ್ಣು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕೂಡ ನಾವೆಲ್ಲರೂ ಕೂಡ ನೋಡೇ ಇರ್ತೀವಿ ಅಲ್ವಾ. ಹಾಗಾದ್ರೆ ಆ ಒಂದು ಮಣ್ಣಿನ ಅರ್ಥ, ಡೆಫಿನೇಷನ್ಸ್ ಆಫ್ ಸಾಯಿಲ್, ಮಣ್ಣಿನ ಅರ್ಥವನ್ನ ನಾವು ತಗೊಂಡಾಗ, ಮಣ್ಣಿನ ಅರ್ಥವನ್ನ ನಾವು ನೋಡಿದಾಗ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ಒಂದು ತೆಳುವಾದ ಪದರ ಏನಿದೆ, ಈ ಒಂದು ಪದರವನ್ನ ನಾವೇನಂತ ಕರಿತೀವಿ, ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಭೂಮಿ ಇದೆಯಲ್ವಾ, ನಮಗೆ ಕಾಣಿಸ್ತೈತಲ್ಲ ಭೂಮಿ ಅಂತಕ್ಕಂಥದ್ದು, ಆ ಭೂಮಿಯ ಮೇಲ್ಭಾಗದ ಪದರ ಅಂತಕ್ಕಂಥದ್ದೇನಿದೆ ಯಾವ್ಯಾವರಿಂದ ಕೂಡಿರ್ತಕ್ಕಂಥದ್ದು, ಖನಿಜ ಮತ್ತು ಜೈವಿಕಾಂಶಗಳಿಂದ, ಜೈವಿಕಾಂಶಗಳಂತ ನಾವೇನ್ ಕರಿತೀವಿ, ಆ ಒಂದು ಜೈವಿಕಾಂಶಗಳಿಂದ ಮತ್ತು ಖನಿಜಗಳಿಂದ ಸಂಯೋಜನೆಪಟ್ಟಿರ್ತಕ್ಕಂತಹ ಮೇಲ್ಭಾಗದ ಪದರ ಅಂತಕ್ಕಂಥದ್ದೇನಿದೆ, ಈ ಒಂದು ಪದರನ್ನು ನಾವೇನಂತ ಕರಿತೀವಿ, ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಯ್ತಲ್ವಾ? ಮಣ್ಣು ಎಂದರೆ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ಪದರ ಅಂತಕ್ಕಂಥದ್ದೇನಿದೆ, ಭೂಮಿಯ ಮೇಲ್ಭಾಗದ ಪದರವನ್ನೇ ನಾವೇನಂತ ಕರಿತೀವಿ, ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಓಕೆ, ಎಸ್. ಹಾಗಾದ್ರೆ ಈ ಒಂದು ಮಣ್ಣು ಅಂತಕ್ಕಂಥದ್ದೇನಿದೆ, ಕೃಷಿಯು ಭಾರತೀಯರ ಪ್ರಮುಖವಾಗಿರ್ತಕ್ಕಂತಹ ಒಂದು ವೃತ್ತಿ.
ಅಲ್ವಾ? 70% ಜನರಂತಕ್ಕಂಥವ್ರು ಭಾರತೀಯರು ಏನಿದ್ದಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯನ್ನೇ ತಮ್ಮ ವೃತ್ತಿಯನ್ನಾಗಿ ಕಸುಬನ್ನಾಗಿ ಅವರು ಮಾಡ್ಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿನೇ ಭಾರತ ಅಂತಕ್ಕಂಥದ್ದೇನಿದೆ ಇದು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರ. ಭಾರತ ಅಂತಕ್ಕಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ಒಂದು ರಾಷ್ಟ್ರ. ಹೆಚ್ಚಿನ ಪ್ರಮಾಣದ ಆದಾಯ ಅಂತಕ್ಕಂಥದ್ದು ಕೂಡ ನಾವು ಎಲ್ಲಿ ಕಾಣಬಹುದಾಗಿದೆ? ಕೃಷಿಯಲ್ಲಿ. ಹಾಗಾಗಿ ಭಾರತ ಅಂತಕ್ಕಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಅಂತಕ್ಕಂಥದ್ದು. ನೋಡಿ, ಕೃಷಿಯು ಭಾರತೀಯರ ಪ್ರಮುಖವಾಗಿರ್ತಕ್ಕಂಥ ಒಂದು ವೃತ್ತಿ. ಹೆಚ್ಚಿನ ಜನರು ಭಾರತೀಯರಂತಕ್ಕಂಥವ್ರು ಏನಿದ್ದಾರೆ ಹೆಚ್ಚಿನ ಜನರು ಅಂತಕ್ಕಂಥವ್ರು ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೇನೆ ಮಣ್ಣು ಒಂದು ನೈಸರ್ಗಿಕವಾಗಿರ್ತಕ್ಕಂತಹ ಸಂಪನ್ಮೂಲ. ಮಣ್ಣು ಅಂತಕ್ಕಂಥದ್ದೇನಿದೆ ಇದು ಮಾನವ ನಿರ್ಮಿತ ಅಲ್ಲ, ನೈಸರ್ಗಿಕ ಸಂಪನ್ಮೂಲ. ನಿಸರ್ಗದಲ್ಲಿ ತಾನಾಗಿನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೇಗೆ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಮೊದಲೇ ನೋಡಿದೀವಿ ಅಲ್ವಾ? ಹೇಗೆ ಸೃಷ್ಟಿ ಆಯ್ತು? ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ಪದರು ಅಂತಕ್ಕಂಥದ್ದೇನಿದೆ ಈ ಪದರಿನಿಂದ ಮಣ್ಣು ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮಣ್ಣು ಅಂತಕ್ಕಂಥದ್ದೇನಿದೆ ಇದು ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ, ನಿಸರ್ಗದತ್ತವಾಗಿನೇ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಅಥವಾ ಪ್ರಕೃತಿ ದತ್ತವಾಗಿನೇ ಬಂದಿರತಕ್ಕಂಥ ಒಂದು ಕೊಡುಗೆ ಅಂತಕ್ಕಂಥದ್ದು ಯಾವುದು? ಮಣ್ಣು ಅಂತಕ್ಕಂಥದ್ದು. ಹಾಗೇನೆ ಈ ಒಂದು ಮಣ್ಣಿನಲ್ಲಿ ನಾವು ಕೃಷಿಯ ಉತ್ಪಾದನೆ, ಭಾರತ ಅಂತಕ್ಕಂಥದ್ದು ಈಗಾಗಲೇ ನಾವು ಹೇಳಿದೀವಿ, ಭಾರತ ಅಂತಕ್ಕಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರವಾಗಿರುವುದರಿಂದ ನಾವು ಇಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದರಿಂದ ಕಾಣ್ತೀವಿ? ಕೃಷಿಯ ಉತ್ಪಾದನೆ. ಕೃಷಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಳೆಗಳನ್ನ ಬೆಳೀತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಉತ್ತಮವಾಗಿರ್ತಕ್ಕಂತಹ ಈ ಒಂದು ಉತ್ಪಾದನೆ ಅಂತಕ್ಕಂಥದ್ದು ಆಗ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಏನೋ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಹಾಗಾದ್ರೆ ಹೌದಲ್ವಾ? ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಇದ್ದಾಗ ಮಾತ್ರ, ಫಲವತ್ತತೆಯಿಂದ ಕೂಡಿರ್ತಕ್ಕಂತಹ ಮಣ್ಣು ಇದ್ದಂತ ಸಂದರ್ಭದಲ್ಲಿ ಕೃಷಿಯ ಉತ್ಪಾದನೆ ಅಂತಕ್ಕಂಥದ್ದು ಕೂಡ ಉತ್ತಮವಾಗಿ ಬೆಳೀಲಿಕ್ಕೆ ಅಥವಾ ಉತ್ಪಾದನೆ ಅಂತಕ್ಕಂಥದ್ದಾಗ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ಒಂದು ಅರ್ಥವನ್ನ ನಾವು ಗಮನಿಸಿದೀವಿ. ಹೇಗಿರುತ್ತೆ ಮಣ್ಣು? ಖನಿಜ ಮತ್ತು ಜೈವಿಕಾಂಶಗಳ ಒಂದು ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ಪದರು ಅಂತಕ್ಕಂಥದ್ದೇನಿದೆ ಈ ಒಂದು ಪದರನ್ನ ನಾವು ಏನಂತ ಕರಿತೀವಿ? ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಹಾಗಾದ್ರೆ ಕೃಷಿಯು ಭಾರತೀಯರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವೃತ್ತಿ ಅಂತಕ್ಕಂಥದ್ದು. ಮಣ್ಣು ಒಂದು ನೈಸರ್ಗಿಕವಾಗಿರ್ತಕ್ಕಂತಹ ಸಂಪನ್ಮೂಲ, ಕೃಷಿಯ ಉತ್ಪಾದನೆ ಮತ್ತು ಇಲ್ಲಿ ಪ್ರಮುಖವಾಗಿ ನಾವು ಮಣ್ಣಿನ ಫಲವತ್ತತೆ ಅಂತಕ್ಕಂಥದನ್ನ ನಾವು ಯಾವ್ದ್ರಲ್ಲಿ ಕಾಣ್ತಾ ಇದ್ದೀವಿ? ಮಣ್ಣಿನ ಒಂದು ಅರ್ಥದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಮಣ್ಣಿನ ಅರ್ಥ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸಿದಾದ್ರೆ ಮಣ್ಣಿನ ವಿಧಗಳು. ಮಣ್ಣಿನ ವಿಧಗಳನ್ನು ನಾವು ನೋಡೋದಾದ್ರೆ ಮಣ್ಣಿನಲ್ಲಿ ಪ್ರಮುಖವಾಗಿ ನಾವು 6 ವಿಧಗಳನ್ನ ಕಾಣಬಹುದಾಗಿದೆ. ಎಷ್ಟು ವಿಧಗಳಾಗಿ? 6 ವಿಧಗಳಾಗಿ ಮಣ್ಣಿನ ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿರ್ತಕ್ಕಂಥದ್ದು ಮೆಕ್ಕಲು ಮಣ್ಣು, ಎರಡನೇದಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು, ಹಾಗೇನೆ ಮೂರನೇದಾಗಿರ್ತಕ್ಕಂಥದ್ದು ಕೆಂಪು ಮಣ್ಣು, ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತಾನೂ ಕೂಡ ಕರೀತೀವಿ. ಇನ್ನ ಮರುಭೂಮಿ ಮಣ್ಣು, ಹಾಗೇನೆ ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಪರ್ವತ ಮಣ್ಣು. ಇವು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧಗಳು. ನಿಮಗೆ ಕೇಳಬಹುದು ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಮಣ್ಣಿನ ವಿಧಗಳನ್ನ ತಿಳಿಸಿ, ಮಣ್ಣಿನ ವಿಧಗಳನ್ನ ತಿಳಿಸಿ. ಯಾವ್ಯಾವ ವಿಧವಾಗಾದ್ರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಹಾಗೇನೆ ಕೆಂಪು ಮಣ್ಣು, ಲ್ಯಾಟರೈಟ್ ಮಣ್ಣು, ಹಾಗೇನೆ ಮರುಭೂಮಿ ಮಣ್ಣು, ಹಾಗೇನೆ ಇನ್ನ ಪರ್ವತ ಮಣ್ಣು. ಇವು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧಗಳು. ಅರ್ಥ ಆಯ್ತಲ್ವಾ? ಮಣ್ಣಿನ ವಿಧಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಅವುಗಳನ್ನ ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನ ನಾವು ಗಮನಿಸಿದಾಗ
ಏನು ಮಣ್ಣಿನ ವಿಧಗಳು ಅಂತಕ್ಕಂಥವೇನಿದಾವೆ, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟರೈಟ್ ಮಣ್ಣು, ಹಾಗೇನೆ ಮರುಭೂಮಿ ಮಣ್ಣು, ಹಾಗೇನೆ ಪರ್ವತ ಮಣ್ಣು ಅಂತಕ್ಕಂಥದ್ದು. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಎಷ್ಟೆಷ್ಟು ಪ್ರದೇಶಗಳಲ್ಲಿ, ಯಾವ ಪ್ರದೇಶಗಳಲ್ಲಿ ಈ ಒಂದು ಮಣ್ಣುಗಳು ಅಂತಕ್ಕಂಥವು ಭಾರತದಲ್ಲಿ ಹಂಚಿಕೆಯಾಗಿದ್ದಾವೆ, ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣತೆಯನ್ನ ಈ ಒಂದು ಮಣ್ಣುಗಳು ಅಂತಕ್ಕಂಥವು ಒಳಗೊಂಡಿದ್ದಾವೆ ನೋಡೋಣ ಅಲ್ವಾ ಸಂಕ್ಷಿಪ್ತವಾಗಿ ಈಗ. ಎಸ್, ಹಾಗಾದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಮಣ್ಣಿನ ವಿಧಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಅಂತಕ್ಕಂಥದ್ದೇನಿದೆ, ಇದು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಮಣ್ಣು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೃಷಿಯ ಉತ್ಪಾದನೆ ಅಂತಕ್ಕಂಥದ್ದು ಆಗ್ಬೇಕಾದ್ರೆ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಅಲ್ವಾ. ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಂತಕ್ಕಂಥದ್ದೇನಿದೆ, ಇದನ್ನ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಈ ಒಂದು ಮೆಕ್ಕಲನ್ನೊಳಗೊಂಡ ಮಣ್ಣನ್ನ ಮೆಕ್ಕಲ ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಅಂತಕ್ಕಂಥದ್ದೇನಿದೆ, ಮೆಕ್ಕಲನ್ನ ಒಳಗೊಂಡಿರ್ತಕ್ಕಂಥ ಮಣ್ಣು ಏನಿದೆ, ಇದನ್ನೇ ನಾವೇನಂತ ಕರಿತೀವಿ, ಮೆಕ್ಕಲು ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಓಕೆ, ಎಸ್. ಹಾಗೇನೆ ಇಲ್ಲಿ ನದಿಗಳು ಮೆಕ್ಕಲು ಕಣಗಳನ್ನ ಸಂಚಯಿಸುವುದರಿಂದ, ನದಿಗಳಂತಕ್ಕಂಥವು ಹರಿದು ಬರ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ಒಂದು ಮಣ್ಣು ಅಂತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ. ಸಂಚಯನಗೊಳ್ತಕ್ಕಂಥದ್ರಿಂದ ಈ ಒಂದು ಮಣ್ಣಿನ ಕಣಗಳು ಅಥವಾ ಮಣ್ಣಿನ ಫಲವತ್ತತೆ ಅಥವಾ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಉಂಟಾಗುತ್ತೆ. ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನ ಕೇಳ್ಬೋದು, ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ? ನದಿಗಳ ಕಣಗಳು ಅಂತಕ್ಕಂಥವೇನಿದಾವೆ ಈ ಒಂದು ಹರಿದು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಅಥವಾ ಸಂಚಯನಗೊಳ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ನದಿಗಳನ್ನ ನಾವು ಗಮನಿಸಿದಾಗ ಸಿಂಧು ನದಿ ಆಗಿರ್ಬೋದು, ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಹರಿದು ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಸಮಗ್ರ ಅಲೆಗಳ ಸಂಚಯನದಿಂದ ತೀರ ಪ್ರದೇಶಗಳಲ್ಲಿ ನಿರ್ಮಾಣವಾಗ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ತೀರ ಪ್ರದೇಶಗಳು ಅಥವಾ ನದಿಗಳ, ಸಮುದ್ರಗಳ ತೀರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಸೃಷ್ಟಿಯಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ನದಿಗಳು ಹರಿದು ಬರ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಆ ಒತ್ತು ತರ್ತಕ್ಕಂತಹ ಏನು ಮಣ್ಣು ಅಂತಕ್ಕಂಥದ್ದೇನಿದೆ ಅದನ್ನೇ ನಾವೇನಂತ ಕರಿತೀವಿ, ಮೆಕ್ಕಲು ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಸಮಗ್ರ ಅಲೆಗಳು, ಸಮುದ್ರಗಳು ಅಥವಾ ಅಲೆಗಳಂತಕ್ಕಂಥವು ಬರ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕೊಚ್ಕೊಂಡು ಬರುತ್ತಲ್ವಾ, ಆ ಒಂದು ಕೊಚ್ಚಿಕೊಂಡು ಬಂದಿರತಕ್ಕಂಥದ್ದನ್ನೇ ಈ ಒಂದು ತೀರ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಭಾರತದಲ್ಲಿ ಕಾಣಬಹುದಾಗಿದೆ? ಎಷ್ಟು ಪ್ರಮಾಣದಲ್ಲಿ ನಾವು ಕಾಣಬಹುದು ಅಂದ್ರೆ 15 ಲಕ್ಷ ಚದುರ ಕಿಲೋಮೀಟರ್ ವಿಸ್ತಾರವನ್ನ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು. 15 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಪ್ರದೇಶದಲ್ಲಿ ಈ ಒಂದು ಮಣ್ಣು ಅಂತಕ್ಕಂಥದ್ದು ವಿಸ್ತರಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಒಂದು ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು ಯಾವ್ಯಾವು? ಹೌದು ತಾನೆ? ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಂತಕ್ಕಂಥವು ನಾವು ನೋಡೋದಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಮೆಕ್ಕಲು ಮಣ್ಣುಗಳಲ್ಲಿ ನಾವು ಬೆಳೆಯಬಹುದಾಗಿದೆ? ನೋಡಿ, ಗೋಧಿಯನ್ನ ಬೆಳೀತಕ್ಕಂಥದ್ದು, ಭತ್ತವನ್ನ ಬೆಳೀತಕ್ಕಂಥದ್ದು, ಹಾಗೇನೆ ಸೆಣಬನ್ನ ಬೆಳೀತಕ್ಕಂಥದ್ದು, ಹತ್ತಿಯನ್ನ ಬೆಳೀತಕ್ಕಂಥದ್ದು, ಹಾಗೇನೆ ಆಲೂಗಡ್ಡೆಗಳನ್ನ ಬೆಳೀತಕ್ಕಂಥದ್ದು, ಅದರ ಜೊತೆಯಲ್ಲೇ ವೆಜಿಟೇಬಲ್ಸ್, ತರಕಾರಿಗಳು ಅಂತ ನಾವೇನ್ ಕರಿತೀವಿ. ಈ ಒಂದು ತರಕಾರಿಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ? ಮೆಕ್ಕಲು ಮಣ್ಣನ್ನ ಹೊಂದಿರತಕ್ಕಂಥ ಪ್ರದೇಶಗಳೇನಿದಾವೆ ಆ ಮೆಕ್ಕಲು ಮಣ್ಣನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಗೋಧಿ, ಹತ್ತಿ, ಸೆಣಬು, ಭತ್ತ, ತರಕಾರಿಗಳು ಮತ್ತು ಆಲೂಗಡ್ಡೆ ಅಂತಕ್ಕಂತಹ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಮೆಕ್ಕಲು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಯಾವ ಯಾವ ಪ್ರದೇಶಗಳಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ವಿಸ್ತರಿಸಿದೆ, ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ?
ನೋಡೋಣ. ಎಸ್, ಭಾರತದಲ್ಲಿ ನಾವು ಸಟ್ಲೆಜ್ ನದಿ ನೋಡಿ, ಎಲ್ಲಾ ಪ್ರದೇಶಗಳನ್ನು ತಗೊಂಡಾಗ ನದಿಗಳ ತೀರ ಪ್ರದೇಶಗಳಲ್ಲಿನೇ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸಟ್ಲೆಜ್ ನದಿಯ ಭಾಗದಲ್ಲಿ, ಹಾಗೇನೆ ಗಂಗಾ ನದಿ, ಹಾಗೇನೆ ಬ್ರಹ್ಮಪುತ್ರ ಹಾಗೂ ನರ್ಮದಾ, ಹಾಗೆ ತಾಪಿ, ಹಾಗೇನೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಕಾಣಬಹುದಾಗಿದೆ. ಕೇಳಬಹುದು ನಿಮಗೆ 2 ಅಂಕದ ಪ್ರಶ್ನೆನೂ ಕೂಡ ಮಕ್ಕಳೇ. ಮೆಕ್ಕಲು ಮಣ್ಣನ್ನ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಕಾಣಬಹುದಾಗಿದೆ? 2 ಅಂಕದ ಪ್ರಶ್ನೆ ಬಂದಂತ ಸಂದರ್ಭಗಳಲ್ಲಿ ಸಟ್ಲೆಜ್ ನದಿ, ಗಂಗಾ, ಬ್ರಹ್ಮಪುತ್ರ ಹಾಗೂ ನರ್ಮದಾ ನದಿ, ಹಾಗೇನೆ ತಾಪಿ ನದಿ, ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಒಂದು ತೀರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮೆಕ್ಕಲು ಮಣ್ಣನ್ನ ಕಾಣಬಹುದಾಗಿದೆ. ಅರ್ಥ ಆಯ್ತಲ್ವಾ? ಇದು ಮಣ್ಣಿನ ವಿಧಗಳ ಮೊದಲನೇದಾಗಿರ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಸ್, ಇಷ್ಟು ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು. ಇನ್ನ ಮೆಕ್ಕಲು ಮಣ್ಣಿನ ಯಾವ್ದ್ರಲ್ಲಿ ಮಣ್ಣಿನ ವಿಧಗಳಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಕಪ್ಪು ಮಣ್ಣು. ಇದನ್ನ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಎರೆಮಣ್ಣು ಅಂತಾನೂ ಕೂಡ ಕರಿತೀವಿ. ಕಪ್ಪು ಮಣ್ಣು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ಲೋಕಲ್ ಆಗಿ ನೋಡಿದಂತ ಸಂದರ್ಭಗಳಲ್ಲಿ ರಾಣೆಬೆನ್ನೂರು ಸೈಡ್ ಹೋದಂತ ಸಂದರ್ಭದಲ್ಲಿ ಆ ಒಂದು ಕಪ್ಪು ಮಣ್ಣಿನ ಪ್ರದೇಶಗಳನ್ನ ಅಥವಾ ನಿಮ್ಮ ಅಕ್ಕಪಕ್ಕದ ಪ್ರದೇಶಗಳಲ್ಲೂ ಕೂಡ ಈ ಒಂದು ಕಪ್ಪು ಮಣ್ಣನ್ನು ನಾವು ಗಮನಿಸಬಹುದಾಗಿದೆ ಅಲ್ವಾ? ಎಸ್, ಹಾಗಾದ್ರೆ ನಾವು ಎರಡನೇದಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು ಅಂತಕ್ಕಂಥದ್ದು ಹೇಗಿದೆ ನೋಡೋಣ. ಇದನ್ನ ನಾವು ರೀಗರ್ ಮಣ್ಣು ಅಂತಾನೂ ಕೂಡ ಕರಿತೀವಿ. ನಿಮಗೆ 1 ಅಂಕದ ಪ್ರಶ್ನೆನೂ ಕೂಡ ಇಲ್ಲಿ ಬರಬಹುದು. ಕಪ್ಪು ಮಣ್ಣಿಗೆ ಇರತಕ್ಕಂತಹ ಇನ್ನೊಂದು ಹೆಸರು ಏನು? ರೀಗರ್ ಮಣ್ಣು ಅಂತಾನೂ ಕೂಡ ಕಪ್ಪು ಮಣ್ಣಿಗೆ ನಾವು ಕರಿತೀವಿ. ಅಥವಾ ಕಪ್ಪು ಹತ್ತಿಯ ಮಣ್ಣು ಅಂತಾನೂ ಕೂಡ ಕರಿತೀವಿ. ಯಾಕೆಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿಯನ್ನ ಬೆಳೀತಕ್ಕಂಥದ್ದು ಯಾವ ಮಣ್ಣಿನಲ್ಲಿ? ಎಸ್, ಕಪ್ಪು ಮಣ್ಣಿನಲ್ಲಿ. ಹಾಗಾಗಿ ಕಪ್ಪು ಮಣ್ಣನ್ನ ಕಪ್ಪು ಹತ್ತಿಯ ಮಣ್ಣು ಎಂಬುದಾಗಿನೂ ಕೂಡ ಕರೆಯಲಾಗುತ್ತದೆ. ಓಕೆ, ಎಸ್. ಹಾಗೆಯೇ ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ನೋಡಿ. ಈ ಒಂದು ಮಣ್ಣು ಅಂತಕ್ಕಂಥದ್ದು ಕಪ್ಪು ಮಣ್ಣು ಅಂತಕ್ಕಂಥದ್ದು ಏನಿದೆ, ಇದು ಯಾವ ರೀತಿಯಾಗಿ ಉತ್ಪಾದನೆಯನ್ನ ಉತ್ಪಾದನೆಯಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಬಸಾಲ್ಟ್ ಅಂತ ಶಿಲಾಕಣಗಳು ಅಂತಕ್ಕಂಥವೇನಿದಾವೆ, ಆ ಒಂದು ಶಿಲಾಕಣಗಳಿಂದ ಕಪ್ಪು ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗಿದೆ. ಬಸಾಲ್ಟ್ ಅಂತಕ್ಕಂತಹ ಶಿಲಾಕಣಗಳಿಂದ ಈ ಒಂದು ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೇನೆ ಇನ್ನೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸೋದಾದ್ರೆ ಜೇಡಿ ಮಣ್ಣಿನ ಮಿಶ್ರಣ. ಜೇಡಿ ಮಿಶ್ರಣ ಹೆಚ್ಚಾಗಿರುತ್ತೆ. ಜೇಡಿ ಮಣ್ಣನ್ನ ನೋಡಿರ್ಬೇಕು ನೀವು, ಸರ್ವಸಾಮಾನ್ಯವಾಗಿ ಉದುರಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಅಲ್ವಾ? ಅಷ್ಟೇ ಅಲ್ಲದೆ ಗೊಂಬೆಗಳ ತಯಾರಿಕೆಯಲ್ಲಿ ಅಥವಾ ಊರಿನಲ್ಲಿ ಯಾರಾದರೂ ಗೊಂಬೆಗಳು ಅಥವಾ ಇನ್ಯಾವುದೋ ದೇವರ ವಿಗ್ರಹಗಳನ್ನ ಮಾಡ್ಬೇಕಾದ್ರೆ ಒಂದು ಹಚ್ಚು ಪಡಿಯನ್ನ ಹಾಕ್ಬಿಟ್ಟು ಅದನ್ನ ತೆಗೆದು ಮಾಡ್ತಾರೆ ನೋಡಿರ್ಬೇಕು ನೀವು. ಜೇಡಿ ಮಣ್ಣಿನ ಒಂಥರ ಕಾಫಿ ಪುಡಿ ಇದ್ದಂಗಿರುತ್ತೆ ಅಲ್ವಾ? ಆ ಒಂದು ಮಣ್ಣು ಅಂತಕ್ಕಂಥದ್ದು ಜೇಡಿ ಮಿಶ್ರಣವನ್ನು ಕೂಡ ಇದು ಹೊಂದಿರ್ತಕ್ಕಂಥದ್ದು. ಯಾವುದು? ಕಪ್ಪು ಮಣ್ಣು ಅಂತಕ್ಕಂಥದ್ದೇನಿದೆ, ಜೇಡಿ ಮಿಶ್ರಣವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಮಣ್ಣು ಅಂತಕ್ಕಂಥದ್ದು ಹೊಂದಿರುತ್ತೆ. ಓಕೆ, ಹಾಗೇನೆ ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದ್ದು ಯಾವುದು? ಕಪ್ಪು ಮಣ್ಣು ಅಂತಕ್ಕಂಥದ್ದೇನಿದೆ, ಒತ್ತೊತ್ತಾಗಿರ್ತಕ್ಕಂತಹ ಕಣಗಳು ಅಂತಕ್ಕಂಥವೇನಿದಾವೆ, ಆ ಒಂದು ಕಣಗಳಿಂದ ಕಪ್ಪು ಮಣ್ಣು ಅಂತಕ್ಕಂಥದ್ದು ರಚನೆಯಾಗಿದ್ದು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. ನೋಡಿ, ತೇವಾಂಶ ಅಂದ್ರೆ ತಣ್ಣಗಿರ್ತಕ್ಕಂಥದ್ದು ಅಥವಾ ನೀರಿನ ಅಂಶ ಅಂತಕ್ಕಂಥದ್ದೇನಿದೆ, ಈ ಒಂದು ನೀರಿನ ಅಂಶವನ್ನ ದೀರ್ಘಕಾಲದವರೆಗೆ ಅದು ಹಿಡಿದು ಇಟ್ಟುಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಕಪ್ಪು ಮಣ್ಣು ಅಂತಕ್ಕಂಥದ್ದು ಒಳಗೊಂಡಿದೆ. ಅದರ ಜೊತೆಯಲ್ಲಿ ಜೇಡಿ ಮಿಶ್ರಣವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಪ್ಪು ಮಣ್ಣಿನಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ತೇವಾಂಶವನ್ನ ದೀರ್ಘಕಾಲದವರೆಗೆ, ಕೆಲವು ಸಂದರ್ಭಗಳಲ್ಲಿ ತಿಂಗಳು 15 ದಿನ ಮಳೆ ಬರದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ತಡ್ಕೊಳ್ತಕ್ಕಂತಹ ಶಕ್ತಿ ಅಂತಕ್ಕಂಥದ್ದು ತೇವಾಂಶವನ್ನ ಮೊದಲೇ ಅವು ಹೀರಿಕೊಂಡಿರೋದ್ರಿಂದ ಅಲ್ಲಿ
ಆ ಒಂದು ದೀರ್ಘಾವಧಿಯ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಕಪ್ಪು ಮಣ್ಣು ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಓಕೆ, ಹಾಗೇನೆ ಈ ಒಂದು ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳನ್ನ ನಾವು ನೋಡಿದಾಗ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತೆ ನೋಡೋಣ. ಎಸ್, ಹತ್ತಿಯನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು, ಕಬ್ಬನ್ನ ಬೆಳೀತಕ್ಕಂಥದ್ದು, ಜೋಳಗಳನ್ನ ಬೆಳೀತಕ್ಕಂಥದ್ದು, ಇನ್ನ ಮೆಕ್ಕೆಜೋಳ, ಮುಸುಕಿನ ಜೋಳ ಅಂತ ನಾವು ಹೆಂಗ್ ಕರಿತೀವಿ, ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳವನ್ನ ಬೆಳೀತಕ್ಕಂಥದ್ದು. ಇನ್ನ ನಂತರದಲ್ಲಿ ನಾವು ದ್ವಿದಳ ಧಾನ್ಯಗಳು, ಇಲ್ಲಿ ಕೇಳ್ಬೋದು ನಿಮಗೆ ಮತ್ತೆ ಒಂದು ಅಂಕದ ಪ್ರಶ್ನೆಯನ್ನ, ದ್ವಿದಳ ಧಾನ್ಯಗಳು ಅಂದ್ರೆ ಏನು? ಎರಡು ಪದರಗಳನ್ನ ಒಳಗೊಂಡಿರ್ತಕ್ಕಂಥ ಕಾಳುಗಳನ್ನ ನೋಡಿರ್ಬೇಕು ನಾವು. ಅವರೆ, ಹುರುಳಿ, ತೊಗರಿ ಅಲ್ವಾ, ಇವುಗಳನ್ನ ನಾವೇನಂತ ಕರಿತೀವಿ? ದ್ವಿದಳ. ಎರಡು ಭಾಗಗಳನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ದ್ವಿದಳ ಧಾನ್ಯಗಳು ಎಂಬುದಾಗಿ ಕರೆಯಲಾಗುತ್ತೆ. ದ್ವಿದಳ ಧಾನ್ಯ ಗೋಧಿ ಮತ್ತು ಮೆಣಸಿನಕಾಯಿ, ಇವು ಪ್ರಮುಖವಾಗಿ ನಾವು ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗಿರ್ತಕ್ಕಂಥವು. ಅರ್ಥ ಆಯ್ತಲ್ವಾ? ಯಾವ್ಯಾವ ಬೆಳೆಗಳನ್ನ ನಾವು ನೋಡೋದಾದ್ರೆ ಇನ್ನೊಂದು ಸರಿ, ಹತ್ತಿಯನ್ನ ಬೆಳೀತಕ್ಕಂಥದ್ದು, ಕಬ್ಬನ್ನ ಬೆಳೀತಕ್ಕಂಥದ್ದು, ಜೋಳವನ್ನ ಬೆಳೀತಕ್ಕಂಥದ್ದು, ಮೆಕ್ಕೆಜೋಳವನ್ನ ಬೆಳೀತಕ್ಕಂಥದ್ದು, ಅದರ ಜೊತೆಯಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೀತಕ್ಕಂಥದ್ದು, ಹಾಗೇನೆ ಗೋಧಿಯನ್ನ ಬೆಳೀತಕ್ಕಂಥದ್ದು, ಹಾಗೇನೆ ಮೆಣಸಿನಕಾಯಿಯನ್ನ ಬೆಳೀತಕ್ಕಂಥದ್ದು. ಇವು ಪ್ರಮುಖವಾಗಿರ್ತಕ್ಕಂತಹ ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಕಪ್ಪು ಮಣ್ಣು ಅಂತಕ್ಕಂಥದ್ದು ಯಾವ ಪ್ರದೇಶಗಳಲ್ಲಿ ಇದು ಹಂಚಿಕೆಯಾಗಿದೆ, ತನ್ನ ವಿಸ್ತೀರ್ಣತೆಯನ್ನ ಹೊಂದಿಕೊಂಡಿದೆ ನೋಡೋಣ. ಎಸ್, ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯ ಹಾಗೂ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ತೆಲಂಗಾಣ, ಕೆಲ ಭಾಗಗಳಾಗಿರ್ತಕ್ಕಂಥ ಉತ್ತರ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡು, ಇವು ಪ್ರಮುಖವಾಗಿರ್ತಕ್ಕಂತಹ ಕಪ್ಪು ಮಣ್ಣನ್ನು ಹೊಂದಿರತಕ್ಕಂತಹ ಪ್ರದೇಶಗಳಾಗಿರ್ತಕ್ಕಂಥವು. ಯಾವ್ಯಾವ ಪ್ರದೇಶಗಳು ನೋಡಿ? ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯ ಅಥವಾ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಂತ ಹೇಳ್ಬಿಡಿ, ತೊಂದರೆ ಇಲ್ಲ. ದಕ್ಕನ್ ಪ್ರಸ್ಥಭೂಮಿ, ಮಹಾರಾಷ್ಟ್ರ, ಹಾಗೆ ಮಧ್ಯಪ್ರದೇಶ್, ತೆಲಂಗಾಣ, ಇನ್ನ ಕೆಲ ಭಾಗಗಳಾಗಿರ್ತಕ್ಕಂಥ ಕರ್ನಾಟಕದ ಉತ್ತರ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡು ಪ್ರದೇಶಗಳಲ್ಲಿ ಈ ಒಂದು ಕಪ್ಪು ಮಣ್ಣು ಅಂತಕ್ಕಂಥದ್ದು ವಿಸ್ತರಣೆಯನ್ನ ಹೊಂದಿರ್ತಕ್ಕಂಥದ್ದು ಅಥವಾ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಕಪ್ಪು ಮಣ್ಣು ಅಂತಕ್ಕಂಥದ್ದು ವಿಸ್ತರಣತೆಯನ್ನ ಹೊಂದಿದೆ, ಹಂಚಿಕೆಯಾಗಿರ್ತಕ್ಕಂಥ ಪ್ರದೇಶ ಎಷ್ಟಪ್ಪ ಅಂತಂದ್ರೆ ಇಲ್ಲಿ 5.46 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಕಪ್ಪು ಮಣ್ಣು ಅಂತಕ್ಕಂಥದ್ದು ಹೊಂದಿದೆ. ಎಷ್ಟು? 5.46 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಕಪ್ಪು ಮಣ್ಣು ಅಂತಕ್ಕಂಥದ್ದು ಒಳಗೊಂಡಿದೆ. ಅರ್ಥ ಆಯ್ತಲ್ವಾ? ಇದು ಮಣ್ಣಿನ ವಿಧಗಳಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಒಂದು ಮೆಕ್ಕಲು ಮಣ್ಣು, ಎರಡನೇದಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು. ಓಕೆ, ಹಾಗೆ ಇನ್ನ ಮೂರನೇದನ್ನ ನಾವು ನೋಡೋದಾದ್ರೆ ಕೆಂಪು ಮಣ್ಣು, ರೆಡ್ ಸಾಯಿಲ್ ಅಂತಲೂ ಕೂಡ ಇದನ್ನ ನಾವು ಕರಿತೀವಿ. ಮಣ್ಣಿನ ವಿಧಗಳಲ್ಲಿ ಮೂರನೇದಾಗಿರ್ತಕ್ಕಂಥದ್ದು ಕೆಂಪು ಮಣ್ಣು. ಹಾಗಾದ್ರೆ ಕೆಂಪು ಮಣ್ಣು ಅಂತಕ್ಕಂಥದ್ದು ಹೇಗೆ ನಿರ್ಮಾಣವಾಗುತ್ತೆ, ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಗ್ರಾನೈಟ್, ನೀಸ್ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಇದು ಉಂಟಾಗುತ್ತೆ. ನಿಮಗೆ ಮತ್ತೆ ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಕೆಂಪು ಮಣ್ಣು ಅಂತಕ್ಕಂಥದ್ದು ಹೇಗೆ ನಿರ್ಮಾಣವಾಗುತ್ತೆ ನೋಡಿ. ಗ್ರಾನೈಟ್, ನೀಸ್ ಮತ್ತು ಇತರೆ ಸ್ಫಟಿಕ ಶಿಥಿಲೀಕರಣಗಳ ಅಥವಾ ಶಿಲೆಗಳ ಶಿಥಿಲೀಕರಣದಿಂದ ವಸ್ತುಗಳ ಒಂದು ಉತ್ಪಾದನೆ ಅಂತಕ್ಕಂಥದ್ದು ನೋಡಿ. ಗ್ರಾನೈಟ್, ನೀಸ್ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಈ ಒಂದು ಕೆಂಪು ಮಣ್ಣು ಅಂತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ. ಓಕೆ, ಹಾಗೇನೆ ಮರಳಿನಾಂಶವನ್ನ
ಹೆಚ್ಚಿನ ಪ್ರಮಾಣದಲ್ಲಿ ಮರಳಿನಾಂಶ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಯಾವುದರಲ್ಲಿ? ಕೆಂಪು ಮಣ್ಣು ಅಂತಕ್ಕಂಥದ್ದು ಏನಿದೆ, ಕೆಂಪು ಮಣ್ಣಿನಲ್ಲಿ ಮರಳಿನಾಂಶ ಅಂತಕ್ಕಂಥದ್ದು ಹೆಚ್ಚಿರುತ್ತೆ. ಜೇಡಿಯ ಪ್ರಮಾಣ ಅಂತಕ್ಕಂಥದ್ದು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಜೇಡಿ ಮಣ್ಣಿನ ಪ್ರಮಾಣ ಅಂತಕ್ಕಂಥದ್ದು ಕೆಂಪು ಮಣ್ಣಿನಲ್ಲಿ ಕಡಿಮೆ ಇರ್ತಕ್ಕಂಥದ್ದು, ಮರಳಿನಾಂಶ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇದು ತೇವಾಂಶ ಸಂಗ್ರಹದ ಸಾಮರ್ಥ್ಯ ಅಂತಕ್ಕಂಥದ್ದು ಕಡಿಮೆ. ನೋಡಿ, ಕಪ್ಪು ಮಣ್ಣಿನಲ್ಲಿ ಏನಾಗಿರುತ್ತೆ, ಹೆಚ್ಚಿನ ತೇವಾಂಶವನ್ನ, ದೀರ್ಘಾವಧಿಯ ತೇವಾಂಶವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಕಪ್ಪು ಮಣ್ಣು ಹೊಂದಿದ್ರೆ, ಕಡಿಮೆ ಅವಧಿಯನ್ನ ಅಂದ್ರೆ ತೇವಾಂಶ ಸಂಗ್ರಹದ ಸಾಮರ್ಥ್ಯ ಅಂತಕ್ಕಂಥದ್ದು ಕೆಂಪು ಮಣ್ಣಿನಲ್ಲಿ ಏನಾಗಿರುತ್ತೆ, ಕಡಿಮೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ವ್ಯತ್ಯಾಸವನ್ನ ಗಮನಿಸಬಹುದು. ಕಪ್ಪು ಮಣ್ಣಿನಲ್ಲಿ ದೀರ್ಘವಾಗಿರ್ತಕ್ಕಂಥ ಸಾಮರ್ಥ್ಯವನ್ನ, ತೇವಾಂಶದ ಸಾಮರ್ಥ್ಯವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿರುತ್ತೆ ಎಲ್ಲಿ, ಕಪ್ಪು ಮಣ್ಣಿನಲ್ಲಿ. ಆದ್ರೆ ಕೆಂಪು ಮಣ್ಣಿನಲ್ಲಿ ಆ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಏನಿದೆ, ಯಾವ ಸಾಮರ್ಥ್ಯ, ತೇವಾಂಶವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಅತಿ ಕಡಿಮೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಓಕೆ, ಹಾಗಾದ್ರೆ ಎಷ್ಟು ಪ್ರದೇಶಗಳಲ್ಲಿ ಈ ಒಂದು ಕೆಂಪು ಮಣ್ಣು ಅಂತಕ್ಕಂಥದ್ದು ವಿಸ್ತರಣತೆಯನ್ನ ಹೊಂದಿದೆ? 5 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಹಂಚಿಕೆಯಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಯಾವ ಮಣ್ಣು? ಕೆಂಪು ಮಣ್ಣು ಅಂತಕ್ಕಂಥದ್ದು ಏನಿದೆ 5 ಲಕ್ಷ ಚದುರ ಕಿಲೋಮೀಟರ್ ವಿಸ್ತಾರವನ್ನ ಕೆಂಪು ಮಣ್ಣು ಅಂತಕ್ಕಂಥದ್ದು ಹೊಂದಿದೆ. ಹಾಗಾದ್ರೆ ಯಾವ ಯಾವ ಪ್ರದೇಶಗಳಲ್ಲಿ, ಭಾರತದ ಯಾವ ಯಾವ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ನಾವು ಕೆಂಪು ಮಣ್ಣನ್ನ ಕಾಣಬಹುದಾಗಿದೆ? ನೋಡಿ, ತಮಿಳುನಾಡಿನಲ್ಲಿ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿನೇ ಕೆಂಪು ಮಣ್ಣನ್ನು ಹೊಂದಿರತಕ್ಕಂಥದ್ದು ತಮಿಳುನಾಡು. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಿಸ್ತಾರತೆಯನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರ್ತಕ್ಕಂಥದ್ದು. ಇನ್ನು ಇತರೆ ಪ್ರದೇಶಗಳನ್ನು ನಾವು ಗಮನಿಸಿದಾಗ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರ, ಹಾಗೇನೆ ಮಧ್ಯಪ್ರದೇಶ, ಒಡಿಶಾ, ಹಾಗೇನೆ ಕೇರಳ, ಗೋವಾ, ಬಿಹಾರ ಮತ್ತು ಅಸ್ಸಾಂ, ಉತ್ತರ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳ ಇವು ಪ್ರಮುಖವಾಗಿರ್ತಕ್ಕಂತಹ ಕೆಂಪು ಮಣ್ಣನ್ನು ಹೊಂದಿರತಕ್ಕಂತಹ ಪ್ರದೇಶಗಳಾಗಿರ್ತಕ್ಕಂಥವು. ನೋಡೋಣ ಇನ್ನೊಂದ್ಸರಿ. ತಮಿಳುನಾಡಿನಲ್ಲಿ ವಿಶಾಲವಾಗಿರ್ತಕ್ಕಂತಹ ಕೆಂಪು ಮಣ್ಣಿನ ಪ್ರದೇಶವನ್ನು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಇನ್ನಿತರ ಪ್ರದೇಶಗಳು ಯಾವ್ಯಾವ ಅಂತಂದ್ರೆ ದಕ್ಷಿಣ ಕರ್ನಾಟಕ, ನಾವು ಈ ಕಡೆ ಉಡುಪಿ, ಮಂಗಳೂರು ಈ ಕಡೆ ಹೋದಂತ ಸಂದರ್ಭಗಳಲ್ಲಿ ಕೆಂಪು ಮಣ್ಣಿನ ಒಂದು ಅಂಶವನ್ನ ನಾವಲ್ಲಿ ಕಾಣ್ತೀವಿ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಶಾ, ಕೇರಳ, ಗೋವಾ, ಬಿಹಾರ್, ಉತ್ತರ ಪ್ರದೇಶ, ಅಸ್ಸಾಂ, ಹಾಗೇನೆ ಮಣಿಪುರ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೆಂಪು ಮಣ್ಣನ್ನು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರ್ತಕ್ಕಂತಹ ಒಂದು ಮಣ್ಣನ್ನು ಕೂಡ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಇದು 3ನೇದು ಮಣ್ಣಿನ ವಿಧಗಳಲ್ಲಿ. ಇನ್ನು 4 ಇದರ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು, ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳನ್ನ ಬೆಳೆಯಲಾಗುತ್ತೆ ನೋಡೋಣ. ರಾಗಿಯನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಎಲ್ಲಿ? ಕೆಂಪು ಮಣ್ಣಿನಲ್ಲಿ. ಇನ್ನು ತೃಣಧಾನ್ಯಗಳು, ಹಾಗೇನೆ ಶೇಂಗಾ, ಹಾಗೇನೆ ತಂಬಾಕು ಗೊತ್ತಲ್ಲ, ಹೊಗೆ ಸೊಪ್ಪು ಅಂತ ನಾವೇನ್ ಕರಿತೀವಿ, ತಂಬಾಕು, ಆಲೂಗಡ್ಡೆ, ಇವು ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳನ್ನು ನಾವು ಕೆಂಪು ಮಣ್ಣಿನ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಅದರ ಜೊತೆಯಲ್ಲಿ ನೀರಾವರಿ ಸೌಲಭ್ಯಗಳಿಂದ ಈ ಒಂದು ಮಣ್ಣಿನಲ್ಲಿ ವಿವಿಧ ಬೆಳೆಗಳನ್ನು ಕೂಡ ಬೆಳೆಯಬಹುದಾಗಿದೆ. ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಇನ್ನಿತರೆ ವಿವಿಧ ರೀತಿಯ ಬೆಳೆಗಳನ್ನು ಕೂಡ ಬೆಳೀತಕ್ಕಂಥ ಒಂದು ವಿಧಾನವನ್ನು ನಾವು ಎಲ್ಲಿ ಕಾಣ್ತಾ ಇದೀವಿ? ಕೆಂಪು ಮಣ್ಣಿನಲ್ಲಿ ಕಾಣಬಹುದಾಗಿದೆ. ಓಕೆ, ನಂತರ ನಾವು ಮಣ್ಣಿನ ವಿಧಗಳಲ್ಲಿ 4ನೇದಾಗಿರ್ತಕ್ಕಂಥದ್ದು ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಸರ್ವಸಾಮಾನ್ಯವಾಗಿ ಕೆಂಪ ಇಟ್ಟಿಗೆಗಳು, ಇಷ್ಟು ಕಪ್ಪ ಇಟ್ಟಿಗೆಗಳು ಬರ್ತವೆ, ನೋಡಿರ್ಬೇಕು ಅನ್ಕೊಂಡಿದ್ದೀನಿ ನಾನು, ಅಲ್ವಾ? ಆ ಒಂದು ಮಣ್ಣನ್ನೇ ನಾವು ಏನಂತ ಕರಿತೀವಿ? ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಹಾಗಾದ್ರೆ ಇದು ಹೇಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು, ಹೇಗೆ ನಿರ್ಮಾಣವಾಗಿದೆ? ಯಾವುದು? ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪರಿಸ್ಥಿತಿಯುಳ್ಳ ಉಷ್ಣವಲಯದ ಭಾಗಗಳಲ್ಲಿ ನಾವು ಲ್ಯಾಟರೈಟ್ ಮಣ್ಣನ್ನ ಹೆಚ್ಚಿನ ಪ್ರಮಾಣದಲ್ಲಿ
ಕಾಣಬಹುದಾಗಿದೆ. ನೋಡಿ, ಅಧಿಕ ಉಷ್ಣಾಂಶ ಅಂದ್ರೆ ಹೆಚ್ಚಿನ ಶಾಖವನ್ನ ಹೊಂದಿರತಕ್ಕಂತಹ ಪ್ರದೇಶಗಳೇನಿದಾವೆ ಆ ಒಂದು ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಮತ್ತೆ ಅಧಿಕವಾಗಿರ್ತಕ್ಕಂತಹ ಮಳೆ ಬೀಳುವ ಪ್ರದೇಶಗಳು ಅಂತಕ್ಕಂಥವೇನಿದಾವೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಉಷ್ಣವಲಯದ ಭಾಗಗಳಲ್ಲಿ ಹೆಚ್ಚಿನದಾಗಿ ನಾವು ಈ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲಿ ಕಾಣಬಹುದು ಅನ್ನೋದಾದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಅಂತಕ್ಕಂಥವೇನಿದಾವೆ ಅಲ್ಲಿ ಕಾಣಬಹುದು. ಅದರ ಜೊತೆಯಲ್ಲಿ ಇನ್ನ ಛೋಟಾ ನಾಗಪುರ ಪ್ರಸ್ಥಭೂಮಿ, ಹಾಗೇನೆ ಮೇಘಾಲಯದ ಪ್ರಸ್ಥಭೂಮಿ. ನಾವಲ್ಲೇ ಹೇಳಿದ್ವಿ ಯಾಕೆ ಮೇಘಾಲಯವನ್ನ ತಗೊಂಡಿದೀವಿ ಅಂತಂದ್ರೆ ಮೇಘಾಲಯದಲ್ಲಿ ಅತಿ ಹೆಚ್ಚಿನ ಮಳೆ ಅಂತಕ್ಕಂಥದ್ದು ಬೀಳ್ತಕ್ಕಂಥದ್ದು. ಅಲ್ಲೂ ಕೂಡ ನಾವು ಹೇಳ್ತೀವಿ ಅಧಿಕ ಮಳೆ ಬೀಳ್ತಕ್ಕಂತಹ ಪರಿಸ್ಥಿತಿಗಳ ಪ್ರದೇಶಗಳು ಅಂತಕ್ಕಂಥವೇನಿದಾವೆ ಆ ಒಂದು ಪ್ರದೇಶಗಳಲ್ಲಿನೇ ಈ ಒಂದು ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗ್ತಕ್ಕಂಥ ನಾವು ಕಾಣ್ತಿದೀವಿ. ಆ ಕಾರಣದಿಂದ ಮೇಘಾಲಯ ಪ್ರಸ್ಥಭೂಮಿ, ರಾಜಮಹಲ್, ವಿಂಧ್ಯ ಮತ್ತು ಸಾತ್ಪುರ ಸರಣಿ ಪ್ರದೇಶಗಳಲ್ಲಿ ಈ ಒಂದು ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಎಷ್ಟು ಪ್ರದೇಶಗಳಲ್ಲಿ ಈ ಮಣ್ಣು ಅಂತಕ್ಕಂಥದ್ದು ಹಂಚಿಕೆಯಾಗಿದೆ? ಯಾವ ಮಣ್ಣು? ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥದ್ದು. ಇಲ್ಲಿ 2.48 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ವಿಸ್ತೀರ್ಣತೆಯನ್ನ ಹೊಂದಿರತಕ್ಕಂಥದ್ದು. 2.48 ಚದುರ ಕಿಲೋಮೀಟರ್ ವಿಸ್ತಾರವನ್ನ ಇದು ಹೊಂದಿರತಕ್ಕಂಥದ್ದು. ನಂತರ ಇದು ಜಲ ವಿಕಿರಣಕ್ಕೊಳಪಡುವುದರಿಂದ ಫಲವತ್ತಾದುದೇನಲ್ಲ, ಅಂದ್ರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂತಹ ಮಣ್ಣು ಲ್ಯಾಟರೈಟ್ ಮಣ್ಣು ಅಲ್ಲ. ಹಾಗಾಗಿ ಕೃಷಿಗೆ ಅಷ್ಟೊಂದು ಉಪಯುಕ್ತವಲ್ಲ. ಯಾವುದು? ಈ ಒಂದು ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದೇನಿದೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂತಹ ಮಣ್ಣು ಅಲ್ಲ. ಆದ್ರೂ ಕೂಡ ಕೃಷಿಗೆ ಯೋಗ್ಯವಾಗಿದೆ ಇರ್ತಕ್ಕಂಥ ಮಣ್ಣು ಆದ್ರೂ ಕೂಡ ಕೆಲವೊಂದು ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳನ್ನ ಲ್ಯಾಟರೈಟ್ ಮಣ್ಣಿನಲ್ಲಿ ನಾವು ಬೆಳೀತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಯಾವ ಬೆಳೆಗಳನ್ನ ಬೆಳಿಬಹುದಲ್ಲಿ ಲ್ಯಾಟರೈಟ್ ಮಣ್ಣಿನಲ್ಲಿ? ಹೌದಲ್ವಾ? ನೋಡಿ, ಗೋಡಂಬಿಯನ್ನ ಬೆಳಿಬಹುದು, ರಬ್ಬರ್ ಅನ್ನ ಬೆಳಿಬಹುದು, ಕಾಫಿಯನ್ನ ಬೆಳಿಬಹುದು, ಟೀಯನ್ನ ಬೆಳಿಬಹುದು, ಇನ್ನ ಭತ್ತವನ್ನ. ಇವು ಪ್ರಮುಖವಾಗಿರ್ತಕ್ಕಂತಹ ಲ್ಯಾಟರೈಟ್ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗಿರ್ತಕ್ಕಂಥವು. ಯಾವ್ಯಾವಪ್ಪ ಅಂತಂದ್ರೆ ಗೋಡಂಬಿಯನ್ನ ಬೆಳೀತಕ್ಕಂಥದ್ದು, ಭತ್ತವನ್ನ ಬೆಳೀತಕ್ಕಂಥದ್ದು ಅಲ್ವಾ? ಅದರ ಜೊತೆಯಲ್ಲಿ ರಬ್ಬರ್ ಅನ್ನ ಬೆಳೀತಕ್ಕಂಥದ್ದು, ಚಹಾವನ್ನ ಬೆಳೀತಕ್ಕಂಥದ್ದು, ಹಾಗೇನೆ ಕಾಫಿಯನ್ನ ಬೆಳೀತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧಗಳಲ್ಲಿ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇನ್ನ 5ನೇ ಮಣ್ಣಿಗೆ ಬಂದಂತ ಸಂದರ್ಭದಲ್ಲಿ ಮಣ್ಣಿನ ವಿಧಗಳಲ್ಲಿ 5ನೇದಾಗಿರ್ತಕ್ಕಂಥದ್ದು ಮರುಭೂಮಿ ಮಣ್ಣು. ಸರ್ವಸಾಮಾನ್ಯವಾಗಿ ನಿಮಗೆ ಮರುಭೂಮಿ ಮಣ್ಣು ಅಂದ್ರೆ ಗೊತ್ತಿರುತ್ತೆ. ಮರುಭೂಮಿ ಅಂತಕ್ಕಂಥದ್ದು ಹೇಗಿರುತ್ತೆ? ಮರಳಿನಿಂದ ಕೂಡಿರ್ತಕ್ಕಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಏನನ್ನ ಒಳಗೊಂಡಿರುತ್ತೆ ಮರುಭೂಮಿ? ಮರಳು ಪ್ರದೇಶವಾಗಿರ್ತಕ್ಕಂಥದ್ದು. ಅಲ್ಲಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳನ್ನು ಕೂಡ ನಾವು ಮರುಭೂಮಿ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಇದನ್ನೇ ನಾವು ಮರುಭೂಮಿ ಮಣ್ಣು ಎಂಬುದಾಗಿ ಕರೆಯಲಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಮರಳಿನಿಂದಲೇ ಕೂಡಿರ್ತಕ್ಕಂಥದ್ದು. ಹಾಗಾದ್ರೆ ಮರುಭೂಮಿ ಮತ್ತು ಅರೆ ಮರುಭೂಮಿಯ ಪರಿಸ್ಥಿತಿಯುಳ್ಳ ಭಾಗಗಳನ್ನು ನಾವಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಮರುಭೂಮಿ ಮತ್ತು ಅರೆ ಮರುಭೂಮಿ ಪ್ರದೇಶಗಳನ್ನು ಕೂಡ ಕಾಣಬಹುದಾಗಿದೆ. ಹೆಚ್ಚಾಗಿ ನಾವು ವಾಯುವ್ಯ ಭಾಗದಲ್ಲಿ ಗುಜರಾತ್, ಹರಿಯಾಣ, ರಾಜಸ್ಥಾನ್ ಇಂಥ ಒಂದು ಪ್ರದೇಶಗಳಲ್ಲಿ ಮರುಭೂಮಿ ಮಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದನ್ನೇ ನಾವಿಲ್ಲಿ ಹೆಚ್ಚಾಗಿ ವಾಯುವ್ಯ ಭಾಗದಲ್ಲಿ ಮರುಭೂಮಿ ಮಣ್ಣನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ರಾಜಸ್ಥಾನದ ಬಹುಭಾಗ, ದಕ್ಷಿಣದ ಹರಿಯಾಣ, ಇನ್ನ ಪಂಜಾಬ್, ಗುಜರಾತ್ ಮತ್ತು ಉತ್ತರದ ಕೆಲವು ಭಾಗಗಳು ಅಂತಕ್ಕಂಥವೇನಿದ್ದಾವೆ ಈ ಒಂದು ಭಾಗಗಳಲ್ಲಿ ಮರುಭೂಮಿ ಮಣ್ಣನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೇನೆ ಸುಲಭವಾಗಿ ಪುಡಿಯಾಗುವ ಗುಣವುಳ್ಳದ್ದು, ಸುಲಭವಾಗಿ ಪುಡಿ ಆಗ್ತಕ್ಕಂಥದ್ದು ಯಾವುದು? ಮರುಭೂಮಿ ಮಣ್ಣು ಅಂತಕ್ಕಂಥದ್ದೇನಿದೆ ಇದು ಸುಲಭವಾಗಿ ಪುಡಿಯಾಗ್ತಕ್ಕಂಥದ್ದು ಮತ್ತು ಇದರಲ್ಲಿ ಉಪ್ಪಿನಂಶ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಉಪ್ಪು ಗೊತ್ತಲ್ಲ ನಮಗೆ? ಉಪ್ಪಿನಂಶ ಅಂತಕ್ಕಂಥದ್ದು ಕೂಡ ಮರಳು ಅಥವಾ ಮರುಭೂಮಿ ಮಣ್ಣಿನಲ್ಲಿ
ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಸರ್ವೇ ಸಾಮಾನ್ಯವಾಗಿ ನಾವು ಸಮುದ್ರ ತೀರ ಪ್ರದೇಶಗಳಿಗೆ ಹೋದಂತ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂಥ ಮರಳನ್ನು ತಗೊಂಡು ನೋಡಿ ಬೇಕಾದ್ರೆ ಗಮನಿಸಬಹುದು, ಅಲ್ಲಿ ಉಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಮರಳುಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಮರಳಿನ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ನಾವು ಮೊದಲೇ ಹೇಳಿದೀವಲ್ವಾ, ಮರಳಿನ ಪ್ರಮಾಣ ಅಂತಕ್ಕಂಥದ್ದು ಮರುಭೂಮಿ ಮಣ್ಣು ಅಂದ್ರೇನೆ ಮರಳು ಮಿಶ್ರಿತವಾಗಿರ್ತಕ್ಕಂಥದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಮರಳು ಮಿಶ್ರಿತವಾಗಿರ್ತಕ್ಕಂತಹ ಮಣ್ಣು ಅಂತಕ್ಕಂಥದ್ದು. ತೇವಾಂಶ ಮತ್ತು ಸಸ್ಯಾಂಶಗಳು ಅಂತಕ್ಕಂಥವಲ್ಲಿ ಕಡಿಮೆ, ನೀರಿನ ಅಂಶ ಅಂತಕ್ಕಂಥದ್ದು ಏನಿದೆ ಅಂದ್ರೆ ತಂಪಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಏನಾಗಿರ್ತವೆ ಕಡಿಮೆ ಇರ್ತಕ್ಕಂಥ ನಾವು ಕಾಣ್ತೀವಿ. ಉಷ್ಣಾಂಶ ಅಂತಕ್ಕಂಥದ್ದು ಏನಾಗಿರುತ್ತೆ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಆ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಅಥವಾ ಮರುಭೂಮಿ ಮಣ್ಣಿನ ಪ್ರದೇಶಗಳಲ್ಲಿ ಸಸ್ಯಗಳನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನೀರಾವರಿ ಸೌಲಭ್ಯವಿರುವ ಕೆಲವು ಬೆಳೆಗಳನ್ನು ಮಾತ್ರ ಅಲ್ಲಿ ಬೆಳೆಯಬಹುದು. ಕೆಲವೊಂದು ಪ್ರದೇಶಗಳಲ್ಲಿ ಅರೆ ಮರುಭೂಮಿ ಅಂತ ನಾವೇ ಕರಿತೀವಿ, ಅಂತ ಒಂದು ಪ್ರದೇಶಗಳಲ್ಲಿ ನೀರಾವರಿ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೆಲವೊಂದು ಬೆಳೆಗಳನ್ನು ನಾವು ಬೆಳೆಯಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಮರುಭೂಮಿ ಮಣ್ಣು ಅಂತಕ್ಕಂಥದ್ದು ವಿಸ್ತೀರ್ಣತೆಯನ್ನ ಹೊಂದಿದೆ, ಹಂಚಿಕೆಯಾಗಿದೆ ನೋಡೋದಾದ್ರೆ ಸುಮಾರು 1.42 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಹೊಂದಿರತಕ್ಕಂಥದ್ದು. ಎಷ್ಟು? 1.42 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಮರುಭೂಮಿ ಮಣ್ಣು ಅಂತಕ್ಕಂಥದ್ದು ಹೊಂದಿದೆ. ಸಾಮಾನ್ಯವಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ವಿ ನಾವು, ಯಾವುದು ಕೆಲವು ಬೆಳೆಗಳನ್ನ ಬೆಳೀತಕ್ಕಂಥದ್ದು ನೀರಾವರಿ ಪ್ರದೇಶಗಳಲ್ಲಿ, ಆದ್ರೆ ಮರುಭೂಮಿ ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಒಂದು ಖರ್ಜೂರ ಬೆಳೆಯುತ್ತೆ, ಪಾಪಸ್ಕಳಿ ಅಂತಕ್ಕಂಥದ್ದು ಬೆಳೆಯುತ್ತೆ. ಕೆಲವೊಂದು ನೀರು ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಓಯಸಿಸ್ಗಳಂತ ಕರಿತೀವಿ ನಾವು. ಮರುಭೂಮಿ ಪ್ರದೇಶದಲ್ಲಿ ನೀರು ಅಂತಕ್ಕಂಥದ್ದು ಎಲ್ಲಿ ಯಾವ ಪ್ರದೇಶದಲ್ಲಿ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ, ಓಯಸಿಸ್ಗಳು ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ. ಖರ್ಜೂರವನ್ನ ಬೆಳೀತಕ್ಕಂಥ ನಾವು ಕಾಣ್ತೀವಿ, ಪಾಪಸ್ಕಳಿಯನ್ನ ಬೆಳೀತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂತಹ ಒಂದು ಗುಣವನ್ನ ಈ ಒಂದು ಮರುಭೂಮಿ ಮಣ್ಣು ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಇದು 1.42 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣತೆಯನ್ನ ಹೊಂದಿರತಕ್ಕಂಥದ್ದು. ಓಕೆ, ಎಸ್. ಹಾಗಾದ್ರೆ ಇನ್ನ ಆರನೇದಾಗಿರ್ತಕ್ಕಂಥದ್ದು ಮಣ್ಣಿನ ವಿಧಗಳಲ್ಲಿ ಆರನೇದಾಗಿರ್ತಕ್ಕಂಥದ್ದು ಪರ್ವತ ಮಣ್ಣು. ಸರ್ವೇ ಸಾಮಾನ್ಯವಾಗಿ ಪರ್ವತ ಅಂದ ತಕ್ಷಣಕ್ಕೆ ನಮಗೆ ಹಿಮಾಲಯ ಪರ್ವತ, ಸಾಕಷ್ಟು ಪರ್ವತಗಳನ್ನು ನಾವು ಕಾಣಬಹುದಾಗಿದೆ. ಆ ಒಂದು ಪರ್ವತದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಮಣ್ಣೆ ಪರ್ವತ ಮಣ್ಣು ಅಂತಕ್ಕಂಥದ್ದು. ನೋಡೋಣ, ಅರಣ್ಯಗಳಿಂದ ಆವರಿಸಿದ ಪರ್ವತ ಮತ್ತು ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂತಹ ಮಣ್ಣು ಏನಿದೆ, ಈ ಒಂದು ಮಣ್ಣನ್ನೇ ನಾವು ಏನಂತ ಕರಿತೀವಿ, ಪರ್ವತ ಮಣ್ಣು ಎಂಬುದಾಗಿ. ಬೆಟ್ಟಗಳು ಮತ್ತು ಪರ್ವತಗಳ ಇಳಿಜಾರು ಪ್ರದೇಶಗಳು ಏನಿದಾವೆ, ಆ ಒಂದು ಇಳಿಜಾರು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂತಹ ಮಣ್ಣನ್ನ ನಾವೇನಂತ ಕರಿತೀವಿ, ಪರ್ವತ ಮಣ್ಣು ಎಂಬುದಾಗಿ ಕರೆಯಲಾಗುತ್ತದೆ. ಹಾಗಾದ್ರೆ ಜೈವಿಕ ವಸ್ತುಗಳು ಕೊಳೆಯುವುದರಿಂದ ಈ ಒಂದು ಪರ್ವತ ಮಣ್ಣು ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ. ಜೈವಿಕ ವಸ್ತುಗಳಂತಂದ್ರೆ ಜೀವಿಗಳು ಸತ್ತಿರ್ತಕ್ಕಂಥವೇನಿದಾವೆ ಅವು ಆ ಒಂದು ಮಣ್ಣಿನಲ್ಲಿ ಸೇರ್ಕೊಂಡು ಅಲ್ಲಿ ಮಣ್ಣು ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಒಂದು ಮಣ್ಣನ್ನೇ ನಾವೇನಂತ ಕರಿತೀವಿ, ಪರ್ವತ ಮಣ್ಣು. ಜೀವಿಗಳು ಅಂತಕ್ಕಂಥವು ಸತ್ತಿರ್ತಕ್ಕಂಥವೇನಿದಾವೆ ಅವುಗಳಿಂದ ಈ ಒಂದು ಪರ್ವತ ಮಣ್ಣು ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥ ನಾವು ಮಾಡ್ತಿದೀವಿ. ನೋಡಿ, ಜೈವಿಕ ವಸ್ತುಗಳು ಕೊಳೆಯುವುದರಿಂದ ಸತ್ತಿರ್ತಕ್ಕಂಥ ಆ ಒಂದು ಪ್ರಾಣಿಗಳಂತಕ್ಕಂಥವೇನಿದಾವೆ ಆ ಒಂದು ಮಣ್ಣಿನಲ್ಲಿ ಅವು ಕೊಳಿತಕ್ಕಂಥ ನಾವು ಕಾಣಬಹುದಾಗಿದೆ. ಇನ್ನ ಸಸ್ಯಾಂಶ ಅಧಿಕವಾಗಿದ್ದು ಫಲವತ್ತಾಗಿರುತ್ತದೆ. ಸಸ್ಯಾಂಶಗಳು ಅಂತಕ್ಕಂಥವೇನಿದಾವೆ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಟ್ಟಾರಣ್ಯಗಳು, ಬೆಟ್ಟ ಗುಡ್ಡಗಳು, ಹೆಚ್ಚಿನ ಅರಣ್ಯ ಪ್ರದೇಶಗಳನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಅದನ್ನೇ ನಾವು ಫಲವತ್ತಾಗಿರ್ತಕ್ಕಂಥದ್ದು. ಬಹಳಷ್ಟು ಪರ್ವತ ಮಣ್ಣು ಅಂತಕ್ಕಂಥದ್ದೇನಿದೆ ಬಹಳಷ್ಟು ಫಲವತ್ತತೆಯಿಂದ ಕೂಡಿರ್ತಕ್ಕಂತಹ ಮಣ್ಣು ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವ ಅಂತಂದ್ರೆ ಚಹಾ, ಕಾಫಿ, ಹಣ್ಣು ಬೆಳೆಗಳು, ಪ್ರಮುಖವಾಗಿರ್ತಕ್ಕಂಥ ಹಣ್ಣುಗಳು, ಕಾಫಿಗಳು, ರಬ್ಬರ್ ಆಗಿರ್ಬೋದು ಅಲ್ವಾ, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ಅಲ್ಲಿ ಕಾಣ್ತೀವಿ. ಹಾಗಾದ್ರೆ ಈ ಒಂದು ಪ್ರದೇಶಗಳನ್ನ ಎಲ್ಲಿ ಕಾಣಬಹುದು, ಅಲ್ಲಿ ಯಾವ ಪ್ರದೇಶಗಳನ್ನ, ಪರ್ವತ ಮಣ್ಣಿನ ಪ್ರದೇಶಗಳನ್ನ ಎಲ್ಲಿ ಕಾಣಬಹುದಾಗಿದೆಯಪ್ಪ ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ, ಅಲ್ಲಿ ಪರ್ವತಗಳನ್ನು ನಾವು ಕಾಣ್ತೀವಿ. ಹಾಗೇನೆ ಹಿಮಾಚಲ ಪ್ರದೇಶ,
ಮಣಿಪುರ ಹಾಗೇನೆ ಪಶ್ಚಿಮ ಘಟ್ಟಗಳು ಇವು ಪ್ರಮುಖವಾಗಿರ್ತಕ್ಕಂತಹ ಪರ್ವತ ಮಣ್ಣನ್ನು ಹೊಂದಿರತಕ್ಕಂತಹ ಪ್ರದೇಶಗಳಾಗಿರ್ತಕ್ಕಂಥವು. ಯಾವ್ಯಾವು? ಜಮ್ಮು ಮತ್ತು ಕಾಶ್ಮೀರ, ಹಿಮಾಲಯ ಪ್ರದೇಶ, ಹಾಗೇನೆ ಹಿಮಾಚಲ ಪ್ರದೇಶ, ಹಾಗೇನೆ ಮಣಿಪುರ, ಪಶ್ಚಿಮ ಘಟ್ಟಗಳು ಇವು ಪ್ರಮುಖವಾಗಿರ್ತಕ್ಕಂತಹ ಪರ್ವತ ಮಣ್ಣನ್ನು ಹೊಂದಿರತಕ್ಕಂತಹ ಪ್ರದೇಶಗಳು. ಹಾಗಾದ್ರೆ ಮಣ್ಣಿನ ಫಲವತ್ತತೆಯನ್ನ ಯಾವುದು ಈ ಒಂದು ಪರ್ವತ ಮಣ್ಣು ಅಂತಕ್ಕಂಥದ್ದೇನಿದೆ ಎಷ್ಟು ಪ್ರಮಾಣದಲ್ಲಿ ತನ್ನ ವಿಸ್ತೀರ್ಣತೆಯನ್ನ ಹೊಂದಿದೆ? 2.85 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶವನ್ನ ಪರ್ವತ ಮಣ್ಣು ಅಂತಕ್ಕಂಥದ್ದು ಒಳಗೊಂಡಿದೆ. ಓಕೆ, ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧಗಳಾಗಿರ್ತಕ್ಕಂಥವು. ಹಾಗಾದ್ರೆ ನಂತರದಲ್ಲಿ ನಾವು ನೋಡೋದಾದ್ರೆ ಮಣ್ಣಿನ ಸವೆತ. ಮಣ್ಣಿನ ಸವೆತ ಎಂದರೇನು? ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೂಡ ನಿಮಗೆ ಕೇಳಬಹುದು. ಮಣ್ಣಿನ ಸವೆತ ಅಂದ್ರೆ ಏನು? ಭೂಮಿಯ ಮೇಲ್ಪದರ ಅಂತಕ್ಕಂಥದ್ದೇನಿದೆ ಅದು ಕೊಚ್ಚಿಕೊಂಡು ಹೋಗ್ತಕ್ಕಂಥದ್ದೇನಿದೆ, ಸವಿತಕ್ಕಂಥದ್ದೇನಿದೆ, ಇದನ್ನ ನಾವೇನಂತ ಕರಿತೀವಿ? ಮಣ್ಣಿನ ಸವೆತ ಎಂಬುದಾಗಿ ಕರೆಯಲಾಗುತ್ತದೆ. ನೋಡಿ, ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕತ್ತುಗಳಿಂದ ಕೊಚ್ಚಿ ಹೋಗ್ತಕ್ಕಂಥದ್ದು. ನೈಸರ್ಗಿಕ ಕತ್ತುಗಳು ಅಂತಂದ್ರೆ ಬಿರುಗಾಳಿಗಳಾಗಿರ್ಬೋದು, ಹಾಗೇನೆ ಸುನಾಮಿಗಳಾಗಿರ್ಬೋದು, ಹೆಚ್ಚಿನ ಪ್ರಮಾಣದ ಮಳೆ ಅಂತಕ್ಕಂಥದ್ದಾಗಿರ್ಬೋದು. ಈ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಕತ್ತುಗಳಂತಕ್ಕಂಥವೇನಿದಾವೆ, ನಿಸರ್ಗದಲ್ಲಿ ಸೃಷ್ಟಿಯಾಗ್ತಕ್ಕಂಥ ಒಂದು ಏನಿದಾವೆ, ಇವುಗಳಿಂದ ಭೂಮಿಯ ಮೇಲಿರ್ತಕ್ಕಂಥ ಮೇಲ್ಭಾಗದ ಪದರ ಅಂತಕ್ಕಂಥದ್ದು ಏನ್ ಕೊಚ್ಚಿಕೊಂಡು ಹೋಗುತ್ತೋ ಇದನ್ನ ನಾವೇನಂತ ಕರಿತೀವಿ? ಮಣ್ಣಿನ ಸವೆತ ಎಂಬುದಾಗಿ ಕರೆಯಲಾಗುತ್ತದೆ. ಮಾನವನಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಅಂತಕ್ಕಂಥದ್ದು ಸವೆತಕ್ಕೆ ಒಳಗಾಗುತ್ತೆ. ಅದನ್ನ ನಾವು ನೋಡೋಣ. ಹಾಗಾದ್ರೆ ಇಲ್ಲಿ ನದಿ, ಹಿಮನದಿ, ಮಾರುತ ಮತ್ತು ಸಮುದ್ರದ ಅಲೆಗಳಿಂದಲೂ ಕೂಡ ನದಿಗಳು ಬರ್ಬೇಕಾದ್ರೆ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೇನೆ ಹಿಮನದಿಗಳು ಕೂಡ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಇನ್ನು ಮಾರುತಗಳು ಬೀಸ್ತಕ್ಕಂಥದ್ದು. ಅದೇ ನಾವ್ ಹೇಳಿದೀವಲ್ಲ, ಮಾರುತಗಳು ಸೈಕ್ಲೋನ್ ಅಲೆಗಳು ಅಂತಕ್ಕಂಥವು ಏನ್ ಬೀಸ್ತವೆ ಅವಾಗ ಕೊಚ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಸಮುದ್ರದ ಅಲೆಗಳು ಅಂತಕ್ಕಂಥವೇನಿದಾವೆ ಅವು ಬಂದಂತ ಸಂದರ್ಭದಲ್ಲಿ ಮಣ್ಣಿನ ಸವೆತ ಅಂತಕ್ಕಂಥದ್ದು ಕೂಡ ಉಂಟಾಗುತ್ತೆ. ಹಾಗೇನೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮಣ್ಣು ಅಂತಕ್ಕಂಥದ್ದು ಸವೆತಕ್ಕೆ ಒಳಗಾಗಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಕಾರಣಗಳನ್ನ ನೋಡೋದಾದ್ರೆ ಇಟ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಲ್ಲಿ ಕೇಳುವ ಸಾಧ್ಯತೆನೂ ಕೂಡ ಇರುತ್ತೆ. ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಅರಣ್ಯಗಳ ನಾಶ, ಅತಿಯಾಗಿ ಮೇಯಿಸ್ತಕ್ಕಂಥದ್ದು, ಹಾಗೇನೆ ವರ್ಗಾವಣೆ ಬೇಸಾಯ ಪದ್ಧತಿ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಮೇಲ್ಪದರದ ಮಣ್ಣನ್ನ ಹಿಟ್ಟಿಗೆ, ಹೆಂಚುಗಳ ಒಂದು ಇತ್ಯಾದಿ ಉದ್ದೇಶಗಳಿಗೆ ಬಳಸುವುದರಿಂದ ಮಣ್ಣಿನ ಸವೆತ ಅಂತಕ್ಕಂಥದ್ದು ಕೂಡ ಉಂಟಾಗುತ್ತೆ. ಇವೇ ಮಣ್ಣಿನ ಸವೆತಕ್ಕೆ ಕಾರಣಗಳು. ಅರಣ್ಯಗಳನ್ನ ಮನುಷ್ಯ ಅಂತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಅರಣ್ಯಗಳನ್ನ ತನ್ನ ಹಿತಕ್ಕಾಗಿ ಅವನು ನಾಶವನ್ನ ಪಡಿಸ್ತಾ ಬಂದಿರತಕ್ಕಂಥದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವಾಗ ಏನಾಗುತ್ತೆ? ಅರಣ್ಯಗಳ ನಾಶ ಅಂತಕ್ಕಂಥದ್ದು ಕೂಡ ಉಂಟಾಗುತ್ತೆ. ಅವಾಗ ಅಲ್ಲಿ ಅರಣ್ಯಗಳು ಯಾವಾಗ ನಾಶ ಆಗ್ತವೋ ಮಣ್ಣಿನ ಸವೆತ ಅಂತಕ್ಕಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಅತಿಯಾಗಿ ಮೇಯಿಸ್ತಕ್ಕಂಥದ್ದು, ಗುಡ್ಡಗಾಡು ಪ್ರದೇಶಗಳಿಗೆ ದನಕರುಗಳನ್ನ ಬಿಟ್ಕೊಳ್ತೀವಿ. ಬಿಟ್ಕೊಂಡಂತ ಸಂದರ್ಭಗಳಲ್ಲಿ ಅವೇನ್ ಮಾಡ್ತವೆ? ಹುಲ್ಲನ್ನ ತಿನ್ಬೇಕಾದ್ರೆ ಬುಡು ಸಮೇತ ಕೀಳ್ತವೆ ಅಲ್ವಾ? ಬುಡು ಸಮೇತ ಕಿತ್ತಂತ ಸಂದರ್ಭದಲ್ಲಿ ಮಣ್ಣಿನ ಸಮೇತ ಅವು ತಿಂತಕ್ಕಂಥದ್ದು ನಾವು ಕಾಣ್ತೀವಿ. ಅವಾಗ ಏನಾಗುತ್ತೆ? ಆ ಒಂದು ಪ್ರದೇಶದ ಮಣ್ಣು ಅಂತಕ್ಕಂಥದ್ದು ಸಡಿಲವಾಗುತ್ತೆ, ಅಂದ್ರೆ ಲೂಸ್ ಆಗುತ್ತೆ. ಲೂಸ್ ಆದಂತ ಸಂದರ್ಭಗಳಲ್ಲಿ ಮಳೆ ಅಥವಾ ಗಾಳಿ ಬಂದಂತ ಸಂದರ್ಭಗಳಲ್ಲಿ ಆ ಒಂದು ಮಣ್ಣು ಅಂತಕ್ಕಂಥದ್ದು ಕೊಚ್ಚಿಕೊಂಡು ಹೋಗ್ತಕ್ಕಂಥ ನಾವು ಕಾಣಬಹುದಾಗಿದೆ. ಓಕೆ, ಇನ್ನು ಮೂರನೇದಾಗಿರ್ತಕ್ಕಂಥದ್ದು ವರ್ಗಾವಣೆ ಬೇಸಾಯ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಬೇಸಾಯವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ. ಹಾಗೇನೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು. ಇನ್ನ ಮೇಲ್ಪದರದ ಮಣ್ಣನ್ನ ಇಟ್ಟಿಗೆಗಳ ತಯಾರಿಕೆ, ಹಂಚುಗಳ ತಯಾರಿಕೆ ಅಥವಾ ಮನೆಗಳ ನಿರ್ಮಾಣಕ್ಕೆ ಕೂಡ ನಾವು ಬಳಸ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಕಾರಣಗಳಿಂದ ಮಣ್ಣಿನ ಸವೆತ ಅಂತಕ್ಕಂಥದ್ದು ಕೂಡ ಉಂಟಾಗ್ಲಿಕ್ಕೆ ಕಾರಣವಾಗುತ್ತೆ. ಓಕೆ, ಇದು ಮಣ್ಣಿನ ಸವೆತಕ್ಕೆ ಕಾರಣಗಳು. ಹಾಗಾದ್ರೆ ಮಣ್ಣಿನ ಸವೆತದ ಪರಿಣಾಮಗಳು. ಈಗ ಮಣ್ಣಿನ ಸವೆತದಿಂದ ಉಂಟಾಗ್ತದೆ ಏನ್ ಕಾರಣಗಳು ಅಂತಕ್ಕಂಥ ಗೊತ್ತಾಯ್ತು. ಪರಿಣಾಮಗಳು ಏನು ಉಂಟಾಗ್ತಾ ಇದ್ದಾವೆ? ಮಣ್ಣಿನ ಸವೆತ ಉಂಟಾಗೋದ್ರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನು? ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಮಣ್ಣಿನ ಸಾರ ಅಂತಕ್ಕಂಥದ್ದೇನಿದೆ ಇದು ಕಡಿಮೆಯಾಗಿ ಕೃಷಿ ಉತ್ಪಾದನಾ ಪ್ರಮಾಣದ ಸಾಮರ್ಥ್ಯ ಕಡಿಮೆ ಆಗ್ತಕ್ಕಂಥದ್ದು. ನೋಡಿ, ಯಾವಾಗ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಕೊಚ್ಕೊಂಡು ಅಥವಾ ಮಣ್ಣು ಸವೆತಕ್ಕೆ ಒಳಗಾಗುತ್ತೋ ಅಲ್ಲಿ ಕೃಷಿಯ ಅಥವಾ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಏನಾಗುತ್ತೆ, ತನ್ನ ಸಾಮರ್ಥ್ಯವನ್ನದು ಕಳೆದುಕೊಳ್ಳುತ್ತೆ. ಯಾವಾಗ ತನ್ನ ಸಾಮರ್ಥ್ಯವನ್ನ ಅದು ಕಳೆದುಕೊಳ್ಳುತ್ತೋ ಅವಾಗ ಅಲ್ಲಿ ಫಲವತ್ತತೆ ಅಂತಕ್ಕಂಥದ್ದು ಕಡಿಮೆಯಾಗಿ ಕೃಷಿಯ ಉತ್ಪಾದನಾ ಪ್ರಮಾಣವೂ ಕೂಡ ಅಲ್ಲಿ ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಇದು ಒಂದನೇ ಪರಿಣಾಮ. ಇನ್ನು ಎರಡನೇದು, ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ತಕ್ಕಂಥದ್ದು. ನೋಡಿ, ಅಲೆಗಳು ಬಂದಂತ ಸಂದರ್ಭಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ತುಂಬಿರ್ತಕ್ಕಂಥದ್ದು, ಆ ಕಡೆ ಈ ಕಡೆಯಿಂದ ಎಳ್ಕೊಂಡ್ ಬಂದಿರ್ತಕ್ಕಂಥದ್ದು ಎಲ್ಲದನ್ನು ಕೂಡ ಅಲ್ಲಿ ಇಟ್ಟಂತ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಮಣ್ಣಿನ ಪ್ರಮಾಣ ಅಂತಕ್ಕಂಥದ್ದು ಏನಾಗುತ್ತೆ, ಅಲ್ಲಿ ಜಾಸ್ತಿ ಆಗ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ತಕ್ಕಂಥದ್ದು ಅದನ್ನು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನ ಅಂತರ್ಜಲ ಮಟ್ಟದಲ್ಲಿ ಕುಸಿತ, ಅಂತರ್ಜಲ ಮಟ್ಟದಲ್ಲೂ ಕೂಡ ಏನಾಗುತ್ತೆ, ಭೂಮಿ ಅಂತರಾಳದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣನೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಮಣ್ಣಿನ ತೇವಾಂಶನೂ ಕೂಡ ಏನಾಗುತ್ತೆ, ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನ ಸಸ್ಯ ವರ್ಗ ಅಂತಕ್ಕಂಥದ್ದು ಏನಾಗಿದೆ, ಒಣಗೋಗ್ತಕ್ಕಂಥದ್ದು. ಯಾವಾಗ ಮಣ್ಣು ಅಂತಕ್ಕಂಥದ್ದು ಸವೆತಕ್ಕೆ ಒಳಗಾಗುತ್ತೋ ಅಲ್ಲಿ ಗ್ರಿಪ್ ಅಂತಕ್ಕಂಥದ್ದು ಸಿಗದಿಲ್ವೋ, ಬಿಗಿ ಅಂತಕ್ಕಂಥದ್ದು, ಅವಾಗ ಏನಾಗುತ್ತೆ, ಸಸ್ಯಗಳು ಒಣಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಬರ ಪರಿಸ್ಥಿತಿ ಅಂತಕ್ಕಂಥದ್ದು ಕೂಡ ಹೆಚ್ಚಾಗುತ್ತೆ. ಯಾವಾಗ ಅರಣ್ಯಗಳ ನಾಶದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೋ, ಅರಣ್ಯಗಳನ್ನ ನಾವು ಕಡಿತಾ ಬಂದಂತ ಸಂದರ್ಭಗಳಲ್ಲಿ ಮಳೆಯ ಪ್ರಮಾಣ, ಬರದ ಪರಿಸ್ಥಿತಿನೂ ಕೂಡ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೂ ಕೂಡ ಇದು ಹಿನ್ನಡೆಯಾಗ್ತಕ್ಕಂಥದ್ದು. ಮಣ್ಣಿನ ಒಂದು ಸವಕಳಿಯಿಂದ ದೇಶದ ಆರ್ಥಿಕತೆಗೂ ಕೂಡ ಕುಂಠಿತವಾಗ್ತಕ್ಕಂಥ ನಾವು ಕಾಣ್ತೀವಿ. ಯಾಕಂತಂದ್ರೆ ಕೃಷಿ ಉತ್ಪಾದನೆ ಹೆಚ್ಚಾಗಿ ನಾವು ಇಲ್ಲಿ ಬೆಳೆಯೋದ್ರಿಂದ, ಕೃಷಿಯ ಪ್ರಮಾಣವನ್ನ ನಾವು ಹೆಚ್ಚಾಗಿ ಕಾಣೋದ್ರಿಂದ, ಇಲ್ಲಿ ಮಣ್ಣಿನ ಫಲವತ್ತತೆ ಕೊಚ್ಚಿ ಹೋಗೋದ್ರಿಂದ ಆರ್ಥಿಕ ಹೊಡೆತಕ್ಕೂ ಕೂಡ ಇದು ಪೆಟ್ಟು ಬೀಳುವ ಸಾಧ್ಯತೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಮಣ್ಣಿನ ಸವೆತದ ಪರಿಣಾಮಗಳನ್ನು ನಾವು ಕಾಣಬಹುದಾಗಿದೆ. ಓಕೆ, ಹಾಗಾದ್ರೆ ಇನ್ನು ನಾವು ಕೊನೆಯದಾಗಿರ್ತಕ್ಕಂಥದ್ದು ಈ ಏನು ಮಣ್ಣಿನ ಸವೆತಕ್ಕೆ ಕಾರಣಗಳಾಯ್ತು, ಪರಿಣಾಮಗಳಾಯ್ತು, ಇಷ್ಟೆಲ್ಲ ಪರಿಣಾಮಗಳಿದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮಣ್ಣಿನ ಸವೆತವನ್ನ ತಡೆಗಟ್ಟಬೇಕು ಅಥವಾ ಸಂರಕ್ಷಣೆಯನ್ನ ಮಾಡಬೇಕು. ಹೇಗ್ ಮಾಡಬೇಕು? ಅಲ್ಲಿರ್ತಕ್ಕಂಥ ಕಾರಣಗಳು ಮತ್ತು ಪರಿಣಾಮಗಳನ್ನ ಗಮನಿಸಿದಾಗ ಅದರ ತದ್ವಿರುದ್ಧವಾಗಿರ್ತಕ್ಕಂಥ ಅಂಶಗಳನ್ನ ಸೇರಿಸಬೇಕಾಗಿರ್ತಕ್ಕಂಥದ್ದು. ಅರಣ್ಯಗಳನ್ನ ಹೆಚ್ಚಾಗಿ ಬೆಳೆಸಬೇಕು, ಮೇಯಿಸ್ತಕ್ಕಂಥದನ್ನ ಕಡಿಮೆ ಮಾಡಬೇಕು, ಬದುಗಳನ್ನ ನಿರ್ಮಾಣ ಮಾಡಬೇಕು, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು ಅಲ್ವಾ. ಈ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಮಣ್ಣಿನ ಸಂರಕ್ಷಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾದ್ರೆ ಮಣ್ಣಿನ ಸಂರಕ್ಷಣೆಯನ್ನು ನೋಡೋದಾದ್ರೆ ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣವನ್ನ ಮಾಡ್ತಕ್ಕಂಥದ್ದು, ಹೆಚ್ಚು ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಸೋಷಿಯಲ್ ಫಾರೆಸ್ಟ್ ಅಂತ ನಾವೇನ್ ಕರಿತೀವಿ, ಸಾಮಾಜಿಕ ಅರಣ್ಯ ಪ್ರದೇಶಗಳು, ಗೋಮಾಳ ಪ್ರದೇಶಗಳು ಏನಿದಾವೆ ಅಂತ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಸಸ್ಯಗಳ ಸಂವರ್ಧನೆಯನ್ನ ಮಾಡ್ತಕ್ಕಂಥದ್ದು, ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಮಣ್ಣಿನ ಒಂದು ಸವೆತವನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಅತಿಯಾಗಿ ಮೇಯಿಸುವುದನ್ನ ನಿಯಂತ್ರಿಸ್ತಕ್ಕಂಥದ್ದು. ಮೇಯಿಸ್ತಕ್ಕಂಥದ್ದೇನಿದೆ, ದನಕರುಗಳನ್ನ ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ಬಿಟ್ಟು ಮೇಯಿಸ್ತಕ್ಕಂಥದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥದ್ದು. ಇನ್ನ ಸಮೋನ್ನತಿ ಬೇಸಾಯವನ್ನ ಮಾಡ್ತಕ್ಕಂಥದ್ದು. ಒಂದೇ ದಿಕ್ಕಿಗೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ನಾವು ಸಮೋನ್ನತಿ ಬೇಸಾಯ ಪದ್ಧತಿಯನ್ನ ಅನುಸರಿಸಬೇಕು. ಅದರ ಜೊತೆಯಲ್ಲಿ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅಂತಕ್ಕಂಥದ್ದನ್ನು ಕೂಡ ಮಾಡಬೇಕು. ಚೆಕ್ ಡ್ಯಾಮ್ಗಳು ಅಂತ ನಾವು ಕರಿತೀವಲ್ಲ, ಆ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೊಚ್ಚಿಕೊಂಡು ಹೋಗ್ತಕ್ಕಂತಹ ಸವೆತಕ್ಕೆ ಒಳಗಾಗ್ತಕ್ಕಂಥ ಮಣ್ಣು ಅಲ್ಲೇ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಚೆಕ್ ಡ್ಯಾಮ್ಗಳ ನಿರ್ಮಾಣವನ್ನು ನಾವು ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಬದುಗಳ ನಿರ್ಮಾಣ, ಹೊಲದಲ್ಲಿ ನಾವು ಸಂಪೂರ್ಣವಾಗಿ ಹೊಲದ ಸುತ್ತಲೂ ಕೂಡ ಬದುಗಳನ್ನ ಹಾಕಿರ್ತೀವಿ. ಬಂದಿರ್ತಕ್ಕಂಥ ನೀರು ಅಲ್ಲೇ ಇದ್ದು ಅಲ್ಲಿರ್ತಕ್ಕಂಥ ಮಣ್ಣನ್ನ ತಡೆಗಟ್ಟತಕ್ಕಂಥದ್ದು, ಕೊಚ್ಕೊಂಡು ಹೋಗ್ತಕ್ಕಂಥ ಮಣ್ಣನ್ನ ತಡೆಗಟ್ಟತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಕಾಣಬಹುದಾಗಿದೆ. ಅವಾಗ ಏನಾಗುತ್ತೆ, ಮಣ್ಣಿನ ಸಂರಕ್ಷಣೆ ಮತ್ತು ಸವೆತ ಅದರಲ್ಲೂ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವ್ದ್ರಿಂದ? ಚೆಕ್ ಡ್ಯಾಮ್ಗಳ ನಿರ್ಮಾಣ ಮತ್ತು ಬದುಗಳ ನಿರ್ಮಾಣದಿಂದ. ಹಾಗೇನೆ ಕೊರಕಲು ನಿಯಂತ್ರಣ ಮತ್ತು ಮೆಟ್ಟಲು ಪಂಕ್ತಿ ಬೇಸಾಯ ಪದ್ಧತಿಯನ್ನ ಕೊರಕಲಾಗ್ತಕ್ಕಂಥದನ್ನ
ಕಡಿಮೆ ಮಾಡ್ತಕ್ಕಂಥದ್ದು, ಆ ಬದುಗಳ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಕೊರಕಲಾಗೋದು ಕಡಿಮೆ ಆಗ್ತಕ್ಕಂಥದ್ದು. ಇನ್ನ ಮೆಟ್ಟಲು ಪಂಕ್ತಿ ಹಂತ ಹಂತವಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿದಂತ ಸಂದರ್ಭ, ಮೇಲಿಂದ ಸ್ಟೆಪ್ ಮಣ್ಕೊಚ್ಕೊಂಡ್ ಬಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು, ಆ ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ ಹೋಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಮೆಟ್ಟಲು ಪಂಕ್ತಿ ಬೇಸಾಯ ಪದ್ಧತಿಯನ್ನು ಅನುಸರಿಸೋದ್ರಿಂದ ಈ ಒಂದು ಮಣ್ಣಿನ ಸವೆತವನ್ನು ನಾವು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಭಾರತದ ಮಣ್ಣುಗಳು. ಇಲ್ಲಿಯವರೆಗೆ ನಾವು ಮಣ್ಣಿನ ಅರ್ಥವನ್ನ ತಿಳ್ಕೊಂಡ್ವಿ, ಮಣ್ಣಿನ ವಿಧಗಳನ್ನ ನಾವು ತಿಳ್ಕೊಂಡ್ವಿ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಹಾಗೇನೆ ಕೆಂಪು ಮಣ್ಣು, ಹಾಗೇನೆ ಮರುಭೂಮಿ ಮಣ್ಣು, ಲ್ಯಾಟರೈಟ್ ಮಣ್ಣು ಮತ್ತು ಪರ್ವತ ಮಣ್ಣು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾವು ಮಣ್ಣಿನ ಸವೆತ ಅಂತಕ್ಕಂಥದ್ದಂದ್ರೆ ಏನು, ಮಣ್ಣಿನ ಸವೆತ ಅಂದ್ರೆ ಹೇಗೆ ಉಂಟಾಗುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಮಣ್ಣಿನ ಸವೆತಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳೇನು, ಅದರ ನಂತರ ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ ಮಣ್ಣಿನ ಸಂರಕ್ಷಣೆಯನ್ನ ಹೇಗೆ ನಾವು ಮಾಡಬೇಕಾಗುತ್ತೆ. ಇಷ್ಟು ಈ ಒಂದು ಅವಧಿಯಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂತಹ ಭಾರತದ ಮಣ್ಣುಗಳ ಒಂದು ವಿಧಗಳನ್ನು ನಾವು ಇಲ್ಲಿಯವರೆಗೆ ಅಧ್ಯಯನವನ್ನ ಮಾಡಿದ್ದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಎಸ್, ಹಾಗಾದ್ರೆ ಗೃಹ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಬರ್ಕೊಡಿ. ಮಣ್ಣು ಎಂದರೇನು? ಮಣ್ಣು ಎಂದರೇನು? ಮಣ್ಣಿನ ವಿಧಗಳನ್ನ ತಿಳಿಸಿ. ಮಣ್ಣಿನ ವಿಧಗಳನ್ನು ತಿಳಿಸಿ. ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳಾವುವು? ಕಪ್ಪು ಮಣ್ಣಿನ ಪ್ರಾಮುಖ್ಯತೆ ಏನು? ಕಪ್ಪು ಮಣ್ಣಿನ ಪ್ರಾಮುಖ್ಯತೆ ಏನು? ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತ ಎಂದರೇನು? ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು? ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು? ಮಣ್ಣಿನ ಸಂರಕ್ಷಣೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮಣ್ಣಿನ ಸಂರಕ್ಷಣೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ.